ಈ ಕ್ಷಣದ ಅತಿ ಮಹತ್ವದ ಸುದ್ದಿ ಅಂತಂದ್ರೆ ಅದು ಪರಪ್ಪನ ಅಗ್ರಹಾರ ಜೈಲಿನತ್ತ ದರ್ಶನ್ ಕರೆದೊಯ್ತಿರುವಂತಹ ಕಾಕಿ 24ನೇ ಎಸಿಎಂಎಂ ಕೋರ್ಟ್ನಿಂದ ಈಗ ಪೊಲೀಸ್ ವ್ಯಾನ್ ಹೊರಟಿದೆ. ಅಲ್ಲಿಂದ ನಟ ದರ್ಶನ್ ಹಾಗೂ ಉಳಿದಂತ ವಿನಯ್, ಪ್ರದೋಷ್ ಹಾಗೂ ಧನರಾಜ್ ಎಲ್ಲರಿಗೂ ಕೂಡ 13 ದಿನಗಳ ಕಾಲ ಜೈಲುವಾಸ, ಜುಲೈ 4ರವರೆಗೆ ಜೈಲುವಾಸ ಅನುಭವಿಸಲಿದ್ದಾರೆ ದರ್ಶನ್ ಹಾಗೂ ಉಳಿದಂತವರು. ಈಗಾಗಲೇ ಪವಿತ್ರ ಗೌಡ ಮತ್ತು ಉಳಿದಂತವರು ಜೈಲುವಾಸ ಸ್ಟಾರ್ಟ್ ಆಗಿದೆ ಅವ್ರದ್ದು ಮೊನ್ನೆಯಿಂದ. ಇದೀಗ ಇವತ್ತು 2 ದಿನಗಳ ಹೆಚ್ಚಿನ ಒಂದು ವಿಚಾರಣೆ ಅಗತ್ಯ ಇದ್ದಿದ್ದರಿಂದ ನಟ ದರ್ಶನ್ ಹಾಗೇನೆ ಉಳಿದ 3 ಜನರನ್ನು ಕೂಡ ಕರ್ಕೊಂಡು ಹೋಗಲಾಯಿತು. ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ನಲ್ಲಿ ಮತ್ತೆ ವಿಚಾರಣೆ ನಡೀತು. ಆದರೆ ಈಗ ನಿಮಗೆ ಆ ದೃಶ್ಯಗಳನ್ನು ಕೂಡ ಕೆಲವು ಹೊತ್ತಿನಲ್ಲಿ ತೋರಿಸ್ತೀವಿ. ಈಗ ಕೋರ್ಟ್ನಿಂದ ಹೊರಟಂಥ ದೃಶ್ಯಗಳನ್ನು. ಸೊ ಅಲ್ಲಿಂದ ಈಗ ಪರಪ್ಪನ ಅಗ್ರಹಾರ ಜೈಲಿಗೆ ನಟ ದರ್ಶನ್ ಮತ್ತು ಉಳಿದಂಥವ್ರನ್ನ ಈಗ ಶಿಫ್ಟ್ ಮಾಡಲಾಗ್ತದೆ, ಅಲ್ಲಿ ಕಳಿಸಲಾಗ್ತಾ ಇದೆ. ಸೊ ಇದು ಎಸಿಎಂಎಂ ಕೋರ್ಟ್ನಿಂದ 24ನೇ ಎಸಿಎಂಎಂ ಕೋರ್ಟ್ನಿಂದ ದರ್ಶನ್ ಹಾಗೂ ಉಳಿದವ್ರನ್ನ ಪರಪ್ಪನ ಅಗ್ರಹಾರಕ್ಕೆ ಕರ್ಕೊಂಡು ಹೋಗ್ತಿರುವಂಥ ದೃಶ್ಯಗಳು. ಸೊ ನಮಗೆ ಆನ್ ದ ವೇ ಈಗ ಹೋಗ್ತಿರುವಂಥ ನೇರ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಪರಪ್ಪನ ಅಗ್ರಹಾರ ಜೈಲಿಗೆ ನಟ ದರ್ಶನ್ ಮತ್ತೊಮ್ಮೆ 13 ವರ್ಷಗಳ ನಂತರ. ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ದರ್ಶನ್ ಲೈಫ್ನಲ್ಲಿ ಮತ್ತೆ ಮುಂದೊಂದು ದಿನ ಅವರು ಜೈಲಿಗೆ ಹೋಗ್ತಾರೆ ಅನ್ನೋದು. 24ನೇ ಎಸಿಎಂಎಂ ಕೋರ್ಟ್ನಿಂದ ನಟ ದರ್ಶನ್ ಹಾಗೂ ಉಳಿದವ್ರನ್ನ ಈಗ ಕರ್ಕೊಂಡು ಹೋಗ್ಲಾಗ್ತಾ ಇದೆ. ವಿನಯ್, ಪ್ರದೋಷ್, ಧನರಾಜ್ ಇವರು ಕೂಡ ಜೊತೆ ಇರೋದು. ಸ್ಟೋನಿ ಬ್ರೂಕ್ನ ಮಾಲೀಕ ವಿನಯ್, ಹಾಗೇನೆ ಪ್ರದೋಷ್ ಈ ಹಣವನ್ನೆಲ್ಲ ಈ ಯಾರು ಸರೆಂಡರ್ ಆಗ್ತಾರೆ ಅವರೆಲ್ಲರಿಗೂ ಕೂಡ ಹಣದ ವ್ಯವಸ್ಥೆ. ಹಿಂದೆ ಬೃಂದಾವನ ಸಿನಿಮಾದಲ್ಲೂ ಕೂಡ ನಿಮಗೆ ನೆನಪಿರೋದು, ಒಂದು ಹೆಲಿಕಾಪ್ಟರ್ನಲ್ಲಿ ಬಂದು ದರ್ಶನ್ ಎತ್ಕೊಂಡು ಹೋಗುವಂಥ ಒಂದು ದೃಶ್ಯ ಇದೆ, ಅದರಲ್ಲಿದ್ದಂಥವ್ರು ಪ್ರದೋಷ್. ಸೊ ಉಳಿದಂಥ ಧನರಾಜ್. ಈಗ ನೇರ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. 74ನೇ ಎಸಿಎಂಎಂ ಕೋರ್ಟ್ನಿಂದ ಪರಪ್ಪನ ಅಗ್ರಹಾರಕ್ಕೆ ಮಲ್ಯ ರಸ್ತೆಯ ಬಳಿ ಈಗ ನಟ ದರ್ಶನ್ ಮತ್ತು ಉಳಿದವ್ರನ್ನ ಪೊಲೀಸರು ಕರ್ಕೊಂಡು ಹೋಗ್ತಿರುವಂತಹ ದೃಶ್ಯ. ಸೊ ಅಲ್ಲಿನ ನೇರ ದೃಶ್ಯಗಳನ್ನ TV9 ಮೂಲಕ ನೀವು ಗಮನಿಸ್ತಾ ಇರೋದು. 24ನೇ ಎಸಿಎಂಎಂ ಕೋರ್ಟಿಂದ ಬಿಟ್ಟಾಗಿದೆ. ಈಗ ಮಲ್ಯ ರಸ್ತೆಯ ಮೂಲಕ ಪರಪ್ಪನ ಅಗ್ರಹಾರ ಜೈಲಿನ ಕಡೆಗೆ ನಟ ದರ್ಶನ್ ಮತ್ತು ಉಳಿದಂಥವ್ರು. ಸೊ ಪರಪ್ಪನ ಅಗ್ರಹಾರದ ಬಳಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಕೈಗೊಳ್ಳಲಾಗಿದೆ. ಮಲ್ಯ ರಸ್ತೆಯಲ್ಲಿ ನಾವು ಈಗ ಪೊಲೀಸ್ ವ್ಯಾನ್ ಪಾಸ್ ಆಗ್ತಿರೋ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಟ ದರ್ಶನ್ ಹಾಗೂ ಉಳಿದಂಥವರು ಎಲ್ಲರನ್ನೂ ಕೂಡ ಈಗ ಜೈಲಿಗೆ ಹಾಕುವಂಥ ಸಂದರ್ಭ. 24ನೇ ಎಸಿಎಂಎಂ ಕೋರ್ಟ್ನಿಂದ ಹೊರಟಂಥ ದರ್ಶನ್ ಮತ್ತು ಉಳಿದಂಥವರು ಪೊಲೀಸ್ ವ್ಯಾನ್, ಇದೇ ಒಂದು ವ್ಯಾನ್ನಲ್ಲಿ ದರ್ಶನ್ ಹಾಗೂ ಉಳಿದಂಥ 3 ಕೂಡ ಇರೋದು. ಈಗ ಮಲ್ಯ ರಸ್ತೆಯಿಂದ ರಿಚ್ಮಂಡ್ ಸರ್ಕಲ್ ಕಡೆಗೆ ವಾಹನ ಬರ್ತಿರೋದನ್ನು ನೀವು ಗಮನಿಸ್ಬೋದು. ಜುಲೈ 4ರವರೆಗೆ ನಟ ದರ್ಶನ್ ಹಾಗೂ ಉಳಿದಂಥವರು ಜೈಲಿನಲ್ಲಿ ಇರಬೇಕಾಗುತ್ತೆ. ಸೊ ನಂತರ ಏನೇನು ಲೀಗಲ್ ಫೈಟ್ ಇರುತ್ತೆ ಅದನ್ನು ಯಾವ ರೀತಿ ಮುಂದುವರಿಸ್ತಾರೆ, ಏನಾಗುತ್ತೆ ಅದು ಮುಂದಿನ ಹಂತದಲ್ಲಿ ಗೊತ್ತಾಗುತ್ತೆ. ಈಗ ರಿಚ್ಮಂಡ್ ಸರ್ಕಲ್ನಲ್ಲಿ ದರ್ಶನ್ ಇರುವಂಥ ಈ ಒಂದು ಪೊಲೀಸ್ ವ್ಯಾನನ್ನು ನಾವು ನೋಡ್ತಾ ಇದ್ದೀವಿ. ನೇರ ದೃಶ್ಯಗಳನ್ನ 24ನೇ ಎಸಿಎಂಎಂ ಕೋರ್ಟ್ನಿಂದ ಈಗ ಪರಪ್ಪನ ಅಗ್ರಹಾರ ಜೈಲಿನ ಕಡೆಗೆ ಪೊಲೀಸ್ ವಾಹನದಲ್ಲಿ, ಪೊಲೀಸ್ ವ್ಯಾನಲ್ಲಿ ಈಗ ದರ್ಶನ್ ಮತ್ತು ಉಳಿದಂಥ 3 ಕೂಡ ಹೋಗ್ತಿರುವಂತಹ ದೃಶ್ಯ. ರಿಚ್ಮಂಡ್ ಸರ್ಕಲ್ನಿಂದ ಈಗ ನೇರ ದೃಶ್ಯಗಳನ್ನ TV9 ಮೂಲಕ ನೀವು ನೋಡ್ತಾ ಇದ್ದೀರಾ. ಸೊ ರಿಚ್ಮಂಡ್ ಸರ್ಕಲ್, ಸೊ ಅಲ್ಲಿಂದ ಈಗ ಮುಂದೆ ಲೆಫ್ಟ್ ತೆಗೆದುಕೊಂಡು ಈಗ ದರ್ಶನ್ ಇರುವಂಥ ಪೊಲೀಸ್ ವ್ಯಾನ್ ಅಲ್ಲಿ ಹೋಗ್ತಿರುವಂಥದ್ದನ್ನು ತೋರಿಸ್ತಾ ಇದ್ವಿ. ಸೊ ಪರಪ್ಪನ ಅಗ್ರಹಾರ ಜೈಲಿನತ್ತ ದರ್ಶನ್ ಮತ್ತು ಉಳಿದವ್ರನ್ನ ಈಗ ಕರ್ಕೊಂಡು ಹೋಗ್ಲಾಗ್ತಾ ಇದೆ. 24ನೇ ಎಸಿಎಂಎಂ ಕೋರ್ಟ್ನಿಂದ ಹೊರಟಂಥ ದರ್ಶನ್ ಸೊ ರಿಚ್ಮಂಡ್ ಸರ್ಕಲ್ ಮೂಲಕ ಪಾಸ್ ಆಗಿ ಪರಪ್ಪನ ಅಗ್ರಹಾರದ ಕಡೆಗೆ ಈಗ ಸಾಕುವಂಥದ್ದು. ಸೊ ಇವತ್ತು ಈ ಕಸ್ಟಡಿ ಅವಧಿ ಏನಿದೆ ಅದು ಅಂತ್ಯ ಆಗಿದೆ. ವಿಚಾರಣೆ ಬಹುತೇಕ ಆಲ್ಮೋಸ್ಟ್ ಮುಕ್ತಾಯ ಆಗಿದೆ. ಮುಂದೇನಾದರೂ ಅಗತ್ಯ ಇದ್ದರೆ ಮತ್ತೆ ವಿಚಾರಣೆ ನಡೆಸ್ಬೋದು. ಆದರೆ ಈಗ ಸದ್ಯಕ್ಕೆ ಒಂದು ಹಂತಕ್ಕೆ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸಾಕ್ಷ್ಯಗಳು, ಹೇಳಿಕೆಗಳನ್ನು ಕೂಡ ದಾಖಲಿಸಿಕೊಳ್ಳಲಾಗಿದೆ. 24ನೇ ಎಸಿಎಂಎಂ ಕೋರ್ಟ್ನಿಂದ ಈಗ ನೇರವಾಗಿ ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸ್ತಿರುವಂಥ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ. ಸೊ ಮೊನ್ನೆ ಬಹುತೇಕ ನ್ಯಾಯಾಂಗ ಬಂಧನ ಅನ್ನೋ ರೀತಿಯಾಗಿತ್ತು. ಆದರೆ ಪೊಲೀಸರು ಮತ್ತೆ 2 ದಿನ ಕಸ್ಟಡಿಗೆ ಕೇಳುವಂಥದ್ದಾಯಿತು. ಸೊ ಕಸ್ಟಡಿಯಲ್ಲಿ ಇನ್ನಷ್ಟು ವಿಚಾರಣೆಯನ್ನು ಕೂಡ ನಡೆಸಲಾಗಿದೆ. ಆರಂಭದಲ್ಲಿ ಫಸ್ಟ್ ಫ್ಲೋರ್ನಲ್ಲಿದ್ದಂಥ ಒಂದು ಕೊಠಡಿಯಲ್ಲಿ ದರ್ಶನ್ ಇದ್ದರು. ಅದಾದಮೇಲೆ ದರ್ಶನ್ ಹಾಗೂ ಉಳಿದಂಥವ್ರನ್ನ ಈ ಸೆಲ್ಗೆ ಶಿಫ್ಟ್ ಮಾಡಲಾಗಿತ್ತು. CCTVಯ ಸರ್ವಿಲೆನ್ಸ್ ಇರುವಂಥ ಒಂದು ಸೆಲ್ನಲ್ಲೇ ವಿಚಾರಣೆ ನಡೆಸಬೇಕು ಅನ್ನೋ ಒಂದು ಆದೇಶ ಕೂಡ ಕೋರ್ಟ್ನ ಕಡೆಯಿಂದ ಬಂದಿದ್ದರಿಂದ ಸೊ ಅಲ್ಲಿ ವಿಚಾರಣೆ ನಡೆಸಲಾಯಿತು. ಸೊ ನಾವೀಗ ನೋಡ್ತಿರುವಂಥ ದೃಶ್ಯಗಳು. ಇದೀಗ ನಂಜಪ್ಪ ಸರ್ಕಲ್ನಿಂದ ನೇರ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ.
ಸೊ ನಂಜಪ್ಪ ಸರ್ಕಲ್ ಬಳಿ ಈಗ ನಟ ದರ್ಶನ್ ಸಾಕ್ತಾ ಇರುವಂಥದ್ದು. ರಿಚ್ಮಂಡ್ ಸರ್ಕಲ್ನಿಂದ ನಂಜಪ್ಪ ಸರ್ಕಲ್ ಕಡೆಗೆ ಈಗ ಪೊಲೀಸ್ ವಾಹನ ಬರ್ತಿರೋದನ್ನು, ಸೊ ಅಂಬೇಡ್ಕರ್ ಮೂರ್ತಿ ಇರುವಂಥ ಒಂದು ಸರ್ಕಲ್ ಏನಿದೆ, ಸೊ ಅಲ್ಲಿಗೆ ಈಗ ಕರೆದುಕೊಂಡು ಬರಲಾಗಿದೆ. ಸೊ ನಂಜಪ್ಪ ಸರ್ಕಲ್ನಿಂದ ಈಗ ಮುಂದೆ ಬರ್ತಾ ಈ ಕೋರಮಂಗಲ ಈ ರೂಟ್ ಹೋಗುವಂಥ ರೂಟ್ ಏನಿದೆ ಅಲ್ಲಿಗೆ ಬರ್ತಿರೋ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ನಂಜಪ್ಪ ಸರ್ಕಲ್ನಿಂದ ನೇರ ದೃಶ್ಯಗಳನ್ನು ನೀವು ಗಮನಿಸ್ಬೋದು. 24ನೇ ACMM ಕೋರ್ಟ್ನಿಂದ ಈಗ ಹೊರಟಿರುವಂಥ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿಗೆ ಈಗ ಕರೆದುಕೊಂಡು ಹೋಗಲಾಗ್ತಾ ಇದೆ. ವಿನಯ್, ಪ್ರದೋಷ್, ಧನರಾಜ್ ಕೂಡ ಇದೇ ವಾಹನದಲ್ಲಿರೋದು. ಸೊ ಜುಲೈ 4ರವರೆಗೆ ಜೈಲು ಪಾಲಾಗಲಿದ್ದಾರೆ ನಟ ದರ್ಶನ್ ಹಾಗೂ ಉಳಿದಂಥವರು.